ಅಷ್ಟೇ ಸಹಿತ ಈ ಗುಂಡಾಗಿರಿಯನ್ನು ಎದುರಿಸುವ ದಿಶೆಯಲ್ಲೇ ನಮ್ಮ ಮಮತಾ ಬ್ಯಾನರ್ಜಿಯವರ ಆ ಸಂದರ್ಭದಲ್ಲಿ ಈಗ 15 ವರ್ಷಗಳಿಂದ ಅಧಿಕಾರಕ್ಕೆ ಸುರುವ ಮುಂದೆ ಅವರು ಇದೇ ದಾಟಿಯನ್ನು ಹಿಡಿದ್ಬಿಟ್ರು, ಇದೇ ರೀತಿಯಾಗಿ ಹೋಗ್ಬಿಟ್ರು. ಇದೇ ದಾಳಿ ಪ್ರತಿದಾಳಿ ಇದರಿಂದಾಗಿ ಇವತ್ತು ಮಮತಾರ ಒಂದು ರಾಜಕೀಯದಲ್ಲಿ ಹಿಂಸಾಚಾರ ಹೆಚ್ಚು ಕಂಡು ಬರ್ತದೆ. ಅದಕ್ಕಾಗಿ ತಮ್ಮ ಮೇಲೆ ತಾವು ಭಾಳ ವಿಶ್ವಾಸ ಇದ್ದಂಥ ಮಮತಾ ಬ್ಯಾನರ್ಜಿಯವರು ಈ ರಾಷ್ಟ್ರದಲ್ಲಿ ಒಂದು ವಿರೋಧ ಪಕ್ಷ ಆಗುವಂಥ ಸಂದರ್ಭದಲ್ಲೇ ಅದನ್ನು ಆಗಿ ಕೊಡ್ದಂಗೆ ನೋಡ್ಕೊಂಡಂಥವ್ರು ಅವರಿಗೆ ಸಲ್ಲುವಂಥ ಕೀರ್ತಿ. ರಾಹುಲ್ ಗಾಂಧಿ ಭಾಳಷ್ಟು ಶತ ಪ್ರಯತ್ನ ಮಾಡಿದರು, ಅದನ್ನು ನಿತೀಶ್ ಕುಮಾರ್ ಹೋಗಂಗಾಯಿತು, ಮತ್ತೇನೋ ಆಯಿತು. ಇವತ್ತು ಕೊನೆಗೆ ರಾಹುಲ್ ಗಾಂಧಿ ಅವ್ರನ್ನ ಕರೆಯುವಂಥ ಪ್ರಸಂಗ ಮಮತಾ ಬ್ಯಾನರ್ಜಿಯವ್ರ ಮುಂದೆ ಬಂತು. ಅಂಥ ಮಮತಾ ಬ್ಯಾನರ್ಜಿಯವ್ರನ್ನ ನಾವು ಟೀಕಾ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ BJP 68 ಜನರನ್ನು ಅಲ್ಲಿ ಕೊಲೆ ಆಗಿದೆ ಅಂತ ರಿಪೋರ್ಟ್ಸ್ಗಳಿದಾವೆ, ಎಷ್ಟು ಸತ್ಯ ಗೊತ್ತಿಲ್ಲ, ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಗದ್ದಲ ಜನಸಾಮಾನ್ಯ ಬದುಕ ನರಕಾಗಿದ್ದಿನ ಸುಳ್ಳೇನಲ್ಲ. ಈಗ ಅದೇ ರೀತಿಯಾಗಿ ಮತ್ತೂ ಗದ್ದಲ ಶುರು ಆಗ್ತದೆ ಅಂತೇಳಿ ಎಲ್ಲೆಲ್ಲಿ TMC ಈ ಶಿರಗುರಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಭಾಳಷ್ಟು ಕಡೆ ಬುಲ್ಡೋಜರ್ಗಳನ್ನ ಹಚ್ಚಿದ್ದಾರೆ. ಇವು ಏನಪ್ಪ ಅಂತಂದ್ರೆ ಇಲ್ಲೀಗಲ್ ಇದ್ದಾವೆ ಎಲ್ಲ ಕಟ್ಟಡಗಳಂತೇಳಿ ಅಥವಾ ಮತ್ತೇನೋ ಕಾನೂನು ಹಚ್ಚಿ ಉರುಳಿಸ್ತಾ ಇದ್ದಾರೆ. ಇದರಿಂದಾಗಿ ಇವತ್ತು ವೆಸ್ಟ್ ಬೆಂಗಾಲ್ ಮತ್ತು ಅರಾಜಕತೆಗೆ ಹೋಗ್ತಾ ಇದೆಯಾ, ಮತ್ತೊಂದು ದಾಳಿ ದಳ್ಳೂರಿಗೆ ಅಥವಾ ಅರಾಜಕತೆಯ ದಳ್ಳೂರಿಗೆ ಸಿಲುಕ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇವತ್ತು ಇಟ್ಕೊಳ್ಳಿಕ್ಕತ್ತದ. ಯಾವ ಮೋದಿಯವರು ಮಾತು ಕೊಟ್ಟಿದ್ದರು ಎಲೆಕ್ಷನ್ ಸಂದರ್ಭದಲ್ಲೇ ನಾವು ಶಾಂತಿಯನ್ನು ಮರುಸ್ಥಾಪನೆ ಮಾಡ್ತೀವಿ, ನಾವು ಈ ಒಂದು ಏನಪ್ಪ ಅಂತಂದ್ರೆ ತೃಣಮೂಲ ಕಾಂಗ್ರೆಸ್ ಅಂತ ರಾಜಕೀಯ ಮಾಡೋದಿಲ್ಲ ಅಂತ ಆಶ್ವಾಸನೆ ಕೊಟ್ಟಿದ್ದರು, ಅವೆಲ್ಲ ಆರಂಭದಲ್ಲೇ ಸುಳ್ಳಾಗ್ತಾ ಇದ್ದಾವೆ. ಯಾಕೆ ಈ TMC ಬಿಲ್ಡಿಂಗ್ಗಳನ್ನು ಅಷ್ಟು ಜಲ್ದಿಯಾಗಿ ಉರುಳಿಸೋ ಅವಶ್ಯಕತೆ ಏನಿತ್ತು? ಇಲ್ಲಿ ನಮ್ಮಲ್ಲಿ ಕಾನೂನು ಅದ, ಕಾನೂನು ಅಡಿಯಲ್ಲಿ ಯಾವುದ್ರಲ್ಲಿ ಕೇಸ್ ಹಾಕ್ಕೊಂಡು ಮಾಡಿ ಕಾನೂನು ಥ್ರೂ ಅದನ್ನು ತೆಗೆಸ್ಬೇಕಾಗಿತ್ತು. ಅದನ್ನು ಬಿಟ್ಕೊಂಡು ಇವತ್ತು ನಮ್ಮ ಶಕ್ತಿ ಬಂದದ ಅಂತೇಳಿ ಇವತ್ತು BJP ಮಾಡುತ್ತಿರೋ ಸಹಿತ ಅದಕ್ಕೆ ಖಂಡನೀಯ ಅಂತ. ಯಾಕೆ ಹಚ್ಚಿದ್ರು ಬುಲ್ಡೋಜರ? ಅದೇ ಕಾಲಕ್ಕೆ ಅಭಿಷೇಕ್ ಬ್ಯಾನರ್ಜಿ ಅವರು ಸಹಿತ ಅವರು ಇದೇ ಆನ್ ದ ಸ್ಪಾಟಿಗೆ ಬೆಳೆದಿದ್ದು ಅಷ್ಟೇ ಒಳ್ಳೆಯ ಕೆಲಸ ಆಗಿದೆ. ಯಾಕಂದ್ರೆ ಇನ್ನೊಂದು ಕೆಲವು ದಿನ ಹೋದರೂ ಸಹಿತ ಅವ್ರ ರೆಕಾರ್ಡ್ಸ್ ಅವಶ್ಯಕದಂಗೆ ಮುಚ್ಚಿ ಹೋಗುವಂಥ ಹಿಂದೆ ನಾವು ನೋಡಿದ್ವಿ. ಮಹಾರಾಷ್ಟ್ರದ ಎಲೆಕ್ಷನ್ದಲ್ಲಿ ಆಗಿರ್ಬೋದು, ಅದಂದ್ರೆ ಬಿಹಾರದಾಗಿರ್ಬೋದು, ಇದು